ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನಗೌಡ. ನಮ್ಮ ಪುರಸಭೆ ಸದಸ್ಯರನ್ನ ಹುಡುಕಿ ಕೊಡಿ. ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ದಾರೆ ಕಾಂಗ್ರೆಸ್ನ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪಿಟಿ ಭಾರತ್ ಇಟಗಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಬಿ ಹನುಮಂತಪ್ಪ ಹಡಗಲಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಟವಾಳಗಿ ಕೊಟ್ರೇಶ್ ವಕೀಲರು, ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ಎಸ್ ಹಾಲೇಶ್ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದಾರೆ. PSI ವಿಜಯ ಕೃಷ್ಣ ಅವರಿಗೆ ನಮ್ಮ ಪಕ್ಷದ 6 ಜನ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಪುರಸಭೆ ಸದಸ್ಯರು ಕಾಣೆಯಾಗಿದ್ದಾರೆ. ಸ್ವಾಮಿ, ಅವರನ್ನು ಹುಡುಕಿ ಕೊಡಿ. 30ಕ್ಕೆ ಚುನಾವಣೆ ಇದೆ. ಇದೇ ಜನವರಿ 31 ಪುರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ದಿನಾಂಕ ನಿಗದಿಯಾಗಿದೆ. ಈ ಒಂದು ಚುನಾವಣೆಯಲ್ಲಿ ಪಾಲ್ಗೊಳ್ಳೋದು ಅವರ ಅತ್ಯವಶ್ಯಕ ಅಗತ್ಯ. ನಾವೀಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಆರ್ ನಿರ್ಮಲಾ, ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಸೊಪ್ಪಿನ ಮಂಜುನಾಥ್ ಇವರನ್ನ ಘೋಷಣೆ ಮಾಡಿದ್ದೇವೆ. ಅವರಿಗೆ ಮತ ಚಲಾಯಿಸಬೇಕು 6 ಜನ, ಆದ್ರೆ ಕಾಣೆಯಾಗಿದ್ದಾರೆ. ಹುಡುಕಿ ಕೊಡಿ ಎನ್ನುವಂತಹ ಮೊರೆ ಹೋಗಿದ್ದಾರೆ, ಪೊಲೀಸರಿಗೆ ಮೊರೆ ಹೋಗಿದ್ದಾರೆ ಕಾಂಗ್ರೆಸ್ಸಿನ ನಾಯಕರು. ಯಾಕೆ ಲೇಟ್ ಆಗಿ ಎಚ್ಚರ ಆಯ್ತಾ ಇವರಿಗೆ? ಈ 5 ಜನ ಸೇರಿದಂತೆ ಇನ್ನೂ ಕೆಲವರು ಕೂಡ ಈಗಾಗಲೇ 24 ಗಂಟೆ ಕಳೆದೋಯ್ತು. 2 ದಿನಗಳಾಯ್ತು ಅವರು ಹೋಗಿ ಹೂವಿನಡಗಲಿಯನ್ನು ಬಿಟ್ಟು. ಕುಂಭಕರ್ಣ ನಿದ್ದೆಯಲ್ಲಿದ್ರ ಕಾಂಗ್ರೆಸ್ ನಾಯಕರು. ಅವರು ಹೋಗೋವರೆಗೂ ಏನ್ ಮಾಡ್ತಾ ಇದ್ರು? ಕಾಂಗ್ರೆಸ್ಸಿನ ಘಟಾನುಘಟಿಗಳು ಹೋದ್ಮೇಲೂ ಕೂಡ ಹೋದ್ರು ಅಂತ ಗೊತ್ತಾಗೋಕೆ 24 ಗಂಟೆ ಬೇಕಾಯ್ತು. ಯಾಕೀಗಾಯ್ತು? ಕಾಂಗ್ರೆಸ್ PT ಪರಮೇಶ್ವರ್ ನಾಯಕರವರು 10 ವರ್ಷಗಳ ಕಾಲ ಹೂವಿನಡಗಲಿಯಲ್ಲಿ ಅಧಿಕಾರವನ್ನು ನಡೆಸಿದಂಥವರು. ತಾಲೂಕ್ ಪಂಚಾಯತ್, ಪುರಸಭೆ, 90% ಗ್ರಾಮ ಪಂಚಾಯತ್ಗಳನ್ನು ಕೂಡ ಕಾಂಗ್ರೆಸ್ಸಿನ ಮಡಿಲಿಗೆ ಹಾಕಿಕೊಂಡು ಅಧಿಕಾರವನ್ನ ನಡೆಸಿದಂಥವರು, ಕಾಂಗ್ರೆಸ್ ಅನ್ನ ಪ್ರಬಲವಾಗಿ ಕಟ್ಟಿದಂಥವರು, ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಶಕ್ತಿಯನ್ನು ತುಂಬಿದಂತಹ PT ಪರಮೇಶ್ವರ್ ನಾಯಕರವರು. ಆದ್ರೆ ಈಗೇನಾಯ್ತು? ಪುರಸಭೆ ಸದಸ್ಯರೇ ಯಾಕೆ PT ಪರಮೇಶ್ವರ್ ನಾಯಕರ ಮೇಲೆ ವಿಶ್ವಾಸವನ್ನು ಕಳೆದುಕೊಂಡ್ರು? PT ಪರಮೇಶ್ವರ್ ನಾಯಕರವರಿಂದ ದೂರವಾಗಿ ಹೋದ್ರು. ಅದು ಎದಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ. ಅದು ಕಾಂಗ್ರೆಸ್ ನಾಯಕರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ವೈಯಕ್ತಿಕ ಕೆಲಸಕ್ಕಾಗಿ ಹೋಗಿದ್ದಾರೋ? ಅವರನ್ನು ಹುಡುಕಿ ಕೊಡಿ ಎನ್ನುವಂತ ದೂರನ್ನು ಕೊಟ್ಟಿದ್ದಾರೆ ಇವರು. ನಾವು ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅವ್ರ ಮನೆಯಲ್ಲಿ ಕೇಳಿದ್ರೆ ನಮ್ಗೆ ಯಾವುದೇ ವಿಷಯ ಗೊತ್ತಿಲ್ಲ ಅಂತ ಹೇಳ್ತಾರೆ ಮನೆಯ ಸದಸ್ಯರು. ಆ ಕಾರಣಕ್ಕಾಗಿನೇ 30ರಂದು ನಮ್ಮ ಚುನಾವಣೆ ಇದೆ, ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ಇದೆ. ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ಚಲಾಯಿಸಬೇಕು. ಇವರು 6 ಜನ ಕೂಡ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಿಂದ ಗೆದ್ದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಬಿ ಫಾರ್ಮ್ ಅನ್ನ ಪಡೆದುಕೊಂಡು ಗೆದ್ದಿದ್ದಾರೆ. ಇವರು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಚಲಾಯಿಸಬೇಕು ಅಭ್ಯರ್ಥಿಗಳಿಗೆ ಎನ್ನುವಂತಹ ದೂರಿನ ಸಾರಾಂಶವಿದೆ. ವಿಪ್ ಜಾರಿ ಮಾಡಿದ್ದಾರೆ. ಸಚೇತಕಾದೇಶ ವಿಪ್ ಜಾರಿ. ವಿಜಯನಗರ ಜಿಲ್ಲಾಧ್ಯಕ್ಷರಾದಂತಹ ಸಿರಾಜ್ ಶೇಖ್ ಅವರು ವಿಪ್ ಜಾರಿ ಮಾಡಿದ್ದಾರೆ. ಏನೋ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದಂತಹ ಆರ್ ನಿರ್ಮಲಾ, ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಂತಹ ಸೊಪ್ಪಿನ ಮಂಜುನಾಥ್ ಇವರಿಗೆ ನೀವು ಮತವನ್ನ ನೀಡಬೇಕು 6 ಜನ. ಇಲ್ಲ ಅಂದ್ರೆ ನಿಮಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಏನಿದೆ 1987, 1995ರ ತಿದ್ದುಪಡಿ ಅನ್ವಯ ನಿಮ್ಮ ಸದಸ್ಯತ್ವ ರದ್ದಾಗಲಿದೆ ಎನ್ನುವಂತಹ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ವಿಜಯನಗರ ಜಿಲ್ಲಾ
ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸಿರಾಜ್ ಶೇಖ್ ಅವರು ವಿಪ್ ಜಾರಿಗೆ ಕಾಂಗ್ರೆಸ್ನ ರಾಜ್ಯ ಯುವ ಕಾರ್ಯದರ್ಶಿ ಪಿಟಿ ಭರತ್ ಅವರೇ ದೌಡಾಯಿಸಿದ್ದಾರೆ. 6 ಜನಗಳ ಮನೆಗೆ ತೆರಳುವುದರ ಮೂಲಕ ಅವರ ಬಾಗಿಲಿಗೆ ವಿಪ್ ಕಾಪಿಯನ್ನ ನೋಟಿಸ್ ಆದೇಶವನ್ನ ಅಂಟಿಸ್ತಾ ಇದ್ದಾರೆ. ಪೊಲೀಸರಿಗೆ ದೂರು ನೀಡಿದ್ರು. ಹುಡುಕಿ ಕೊಡಿ ನಮ್ಮ 6 ಜನ ಅಂತ ಹೇಳಿದ್ರು. 6 ಜನ ಯಾರು ಅಂತ ನಾವು ಹೇಳೋದಾದ್ರೆ, ಸರ್ಜಪ್ಪನವರ ಸೆಫಿ, ಕಾಂಗ್ರೆಸ್ನ ಬಿ ಫಾರಂನಿಂದ ಗೆದ್ದಂತವರು, ಕಾಂಗ್ರೆಸ್ಸಿನ ಹಸ್ತ ಚಿಹ್ನೆಯಿಂದ ಗೆದ್ದಂತವರು ಸರ್ಜಪ್ಪನವರ ಶೆಫಿ, ಐಗೋಳ್ ಸುರೇಶ್, ಚಂದ್ರ ನಾಯ್ಕ್, ಗಂಟಿ ಜಮಾಲ್ ಬಿ, ಅಂಗಡಿ ವಿಶಾಲಾಕ್ಷಮ್ಮ, ಅರಣಿ ರಫಿ, ಈ 6 ಜನ ಕಾಣೆಯಾಗಿದ್ದಾರೆ. ನಮಗೆ ಸಿಗ್ತಾ ಇಲ್ಲ. 30ಕ್ಕೆ ಚುನಾವಣೆ ಇದೆ, ಹುಡುಕಿ ಕೊಡಿ ಎನ್ನುವಂತಹ ದೂರನ್ನ ಪೊಲೀಸರಿಗೆ ಸಲ್ಲಿಸಿದ್ದಾರೆ. ಬ್ಲಾಕ್ ಅಧ್ಯಕ್ಷರಾದಂತಹ ಬಿ ಹನುಮಂತಪ್ಪ, ಅಟಮಾಳಿಗೆ ಕೊಟ್ರೇಶ್ ವಕೀಲರು, ಪ್ರಚಾರ ಸಮಿತಿ ಅಧ್ಯಕ್ಷರು ಹಾಲೇಶ್ ಅವರು, ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಬಸಮ್ಮ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂತಹ ಪಿ ವಿಜಯಕುಮಾರ್, ಯುಧಾ ನಾಯಕ್ ಸೇರಿದಂತೆ ಅನೇಕ ಮುಖಂಡರು ಕೂಡ ಇವತ್ತಿದ್ರು. ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಅವರಲ್ಲಿ. ಆಕ್ರೋಶ ಭರಿತರಾಗಿದ್ರು. ಎಲ್ಲ ಕಾಂಗ್ರೆಸ್ಸಿನ ಯುವಕರು ಕೂಡ ಇವರ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ರು. ಬಿಜೆಪಿ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ರು. ನೇರ ಚುನಾವಣೆ ಎದುರಿಸಕ್ಕಾಗದೇ ಇರುವಂತಹ ಬಿಜೆಪಿ ಇಂತಹ ಕೆಲಸವನ್ನ ಮಾಡಿದೆ ಎನ್ನುವಂತಹ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಹೌದು, ರಾಜಕಾರಣದಲ್ಲಿ ಇವೆಲ್ಲ ಸಹಜ. ನೀವೇನ್ ಮಾಡ್ತಾ ಇದ್ರಿ? 30ರ ಚುನಾವಣೆ ನೋಟಿಸ್ ಜಾರಿ ಆಯ್ತು. 12 ಗಂಟೆ ಕಳಿತು. ಯಾರು ಎಲ್ಲಿದ್ದೀರಿ ಎನ್ನುವಂತಹ ಪ್ರಯತ್ನವನ್ನಾದರೂ ನಡೀತಾ ಬ್ಲಾಕ್ ಅಧ್ಯಕ್ಷರೇ ನಿಮ್ಮಿಂದ. ಪಿಟಿ ಪರಮೇಶ್ವರ್ ನಾಯಕರವರು ಎಲ್ಲವನ್ನ ನೋಡಿಕೊಂಡು ಕುಳಿತುಕೊಳ್ಳೋದಕ್ಕಾಗೋದಿಲ್ಲ, ಎಲ್ಲರನ್ನ ಕಾಯೋದಕ್ಕಾಗೋದಿಲ್ಲ. ನೀವೇನ್ ಮಾಡ್ತಾ ಇದ್ರಿ? ಕಾಂಗ್ರೆಸ್ಸಿನ ಘಟಾನುಘಟಿಗಳು ನಾಯಕರು, ಸಂಘಟನಾ ಚತುರರು ಎಲ್ಲಿ ಹೋಗಿದ್ರಿ ನೀವು? ಯಾಕೆ ನಿಮಗೆ ಮಾಹಿತಿ ಸಿಗಲಿಲ್ಲ? ಇನ್ನೇನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನುವಂತಹದ್ದಾದ್ರೂ ನಿಮಗೆ ಗೊತ್ತಿರಬೇಕಲ್ಲ. ಎಲ್ಲವೂ ಕೂಡ ನಾಟಕೀಯ. ಕಾಂಗ್ರೆಸ್ ನಾಟಕ ಕಂಪನಿ. ಒಟ್ಟಿನಲ್ಲಿ ಪಿಟಿ ಪರಮೇಶ್ವರ್ ನಾಯಕರವರಿಗೆ ಚಳ್ಳೆ ಹಣ್ಣು ತಿನ್ನಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪಿಟಿ ಪರಮೇಶ್ವರ್ ನಾಯಕರವರು ಪರಾಭವಗೊಂಡ ಮೇಲೆ, ಅವರು ಸೋತ ಮೇಲೆ ಅವರನ್ನು ಆಟ ಆಡಿಸೋದಕ್ಕೆ ಶುರು ಮಾಡಿದೆ ಕಾಂಗ್ರೆಸ್. ಹಲವರು ಬದ್ಧವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಬದ್ಧತೆಯನ್ನು ಈಗಲೂ ಕೂಡ ಇಟ್ಟುಕೊಂಡಿದ್ದಾರೆ. ಪಟ್ಟಣದಲ್ಲಿ ಹಾತ್ ಮಿಲಾವ್ ರಾಜಕಾರಣ, ಹಳ್ಳಿಗಳಲ್ಲಿನೂ ಕೂಡ ಪಿಟಿ ಪರಮೇಶ್ವರ್ ನಾಯಕರ ಬಗ್ಗೆ ಅಭಿಮಾನ ಇದೆ, ಗೌರವ ಇದೆ. ಪಿಟಿ ಪರಮೇಶ್ವರ್ ನಾಯಕರವರ ಮಾತಿಗೆ ಮನ್ನಣೆ ಇದೆ. ಪಟ್ಟಣದಲ್ಲಿ ಪಿಟಿ ಪರಮೇಶ್ವರ್ ನಾಯಕರವರ ಜೊತೆ ಚೆಲ್ಲಾಟ ಆಡ್ತಾ ಇದೆ ಕಾಂಗ್ರೆಸ್. ಯಾಕೆ ಹಿಡಿತವನ್ನು ಕಳೆದುಕೊಂಡ್ರು ಪಿಟಿ ಪರಮೇಶ್ವರ್ ನಾಯಕರವರು? ಕಾಂಗ್ರೆಸ್ ಪುರಸಭೆ ಸದಸ್ಯರ ಮೇಲೆ ಯಾಕೆ ವಿಶ್ವಾಸವನ್ನು ಕಳೆದುಕೊಂಡ್ರು? ಕಾದ್ ನೋಡೋಣ ಮುಂದಿನ ಬೆಳವಣಿಗೆಯನ್ನು. ಸದ್ಯಕ್ಕಂತೂ ದೂರು ದಾಖಲಾಗಿದೆ. ಈ 6 ಜನರ ಮನೆಗಳಿಗೆ ತೆರಳುವುದರ ಮೂಲಕ ವಿಪ್ ಕಾಪಿಯನ್ನು ಅಂಟಿಸ್ತಾ ಇದ್ದಾರೆ. ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪಿಟಿ ಭರತ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಬಿ ಹನುಮಂತಪ್ಪ, ಅಟವಳಿಗೆ ಕೊಟ್ರೇಶ್ ವಕೀಲರು, ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ಎಸ್ ಹಾಲೇಶ್, ಮಹಿಳಾ ಘಟಕದ ಕಾಂಗ್ರೆಸ್ ಅಧ್ಯಕ್ಷೆ ಬಸಮ್ಮ, ನಾಯಕರಾದಂತಹ ಚಂದ್ರ ನಾಯಕರು, ದೂದ್ಯಾ ನಾಯಕರು, ಇನ್ನು ಅನೇಕರು, ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂತಹ ವಿಜಯಕುಮಾರ್, ಪಿ ವಿಜಯಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಶೇಷವಾಗಿ ಆಗಿ ನೋಡೋದಾದ್ರೆ ಪಟ್ಟಣದವರೇನು ಜಾಸ್ತಿ ಕಾಣಲಿಲ್ಲ, ಹಳ್ಳಿಯವರೇ ಜಾಸ್ತಿ ಇದ್ರು ಅಂತ ಅನಿಸ್ತಾ ಇದೆ. ಎಲ್ಲರಿಗೂ ಗೊತ್ತಾಗ್ತಾ ಇದೆ ಇದು ಏನು, ಯಾಕೆ ನಡೀತು, ಯಾಕೆ ಈಗ ಆಗ್ತಾ ಇದೆ, ಏನೆಲ್ಲ ನಡೀತಾ ಇದೆ ಎನ್ನುವಂತಹದ್ದು. ಗಂಡನ ಹೆಸರು ಒಗಟು, ಹೇಳೋದಕ್ಕೆ ತಯಾರಿಲ್ಲ. ಕಾಂಗ್ರೆಸ್ನಲ್ಲಿದ್ದಂಥವರಿಗೆ ಬಿಜೆಪಿಯಲ್ಲಿ ಏನ್ ನಡೀತಾ ಇದೆ ಎನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಬಿಜೆಪಿಯಲ್ಲಿ ಇದ್ದವರಿಗೆ ಕಾಂಗ್ರೆಸ್ನಲ್ಲಿ ಏನ್ ನಡೀತಾ ಇದೆ ಎನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಆದ್ರೆ ಒಗಟು ಬಿಡಿಸೋದಕ್ಕಾಗ್ತಾ ಇಲ್ಲ. ಒಗಟನ್ನ
ಇನ್ನು ಮುಂದಾದರೂ ಎಚ್ಚೆತ್ತುಕೊಳ್ಬೇಕಾಗಿದೆ. ಪಿ ಟಿ ಪರಮೇಶ್ವರ್ ನಾಯ್ಕರವರು ರಾಜಕಾರಣ ಮಾಡಬೇಕು. ಹೂವಿನಡಗಲಿ ಕ್ಷೇತ್ರದಲ್ಲಿ ನನ್ನ ಮಾತುಗಳು ಖಾರವಾಗಬಹುದು. ನಾನು ಕೇಳಿದೆ ವಿಡಿಯೋ ಮಾಡಬೇಕಾದ್ರೆ ಅಲ್ಲಿ ಮನವಿ ಏನು ಒಂದು ದೂರಿನ ಕಾಪಿಯನ್ನ ಪಿ ಎಸ್ ಐ ವಿಜಯ ಕೃಷ್ಣ ಕೈಯಲ್ಲಿ ಹಿಡಿದು ನಿಂತಿದ್ರು. ಎಲ್ಲರೂ ಕೂಡ ಎಲ್ಲ ಕಾಂಗ್ರೆಸ್ ಅಂತ ಕೇಳಿದೆ. ನಾನು ಕೇಳಿ ವಿಡಿಯೋ ಮಾಡಿದೆ. ಎಲ್ಲ ಕಾಂಗ್ರೆಸ್, ನೀವೆಲ್ಲ ಕಾಂಗ್ರೆಸ್, ನೀವೆಲ್ಲರೂ ಕಾಂಗ್ರೆಸ್ ಅಂತ ಕೇಳಿ ವಿಡಿಯೋ ಮಾಡಿದೆ. ಬಹಿರಂಗವಾಗಿ ಕೇಳಿದೆ, ನೀವೆಲ್ಲರೂ ಕೂಡ ಕಾಂಗ್ರೆಸ್ ಅಂತ. ಎಚ್ಚೆತ್ತುಕೊಳ್ಳಿ ಪಿ ಟಿ ಪರಮೇಶ್ವರ್ ನಾಯ್ಕರೇ, ಇನ್ನು ಮುಂದಾದರೂ ನೀವು ಎಚ್ಚೆತ್ತುಕೊಳ್ಬೇಕಾಗಿದೆ. ನಿಮ್ಮಿಷ್ಟ. ಸಭೆ ಮಾಜಿ ಅಧ್ಯಕ್ಷರಾದಂತಹ ಜ್ಯೋತಿ ಮಲ್ಲಣ್ಣ, ಯುವಕರಾದಂತಹ ರಾಘವೇಂದ್ರ ಬಾರ್ಕಿ, ಪುರಸಭೆ ಸದಸ್ಯರಾದಂತಹ ಕಾಯಣ್ಣವರ ಹನುಮಂತಪ್ಪ ಸೇರಿದಂತೆ ಅನೇಕ ಮುಖಂಡರು, ಯುವಕರು, ನಸ್ರೀನ್, ಅಲ್ಪಸಂಖ್ಯಾತ ಏನು ಒಂದು ಹಿರಿಯ ಮುಖಂಡರಾದಂತಹ ಕಾಗದದ ಗೌಸ್ಮೋದ್ದೀನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹೊಳಗುಂದಿ ಶಾಂತನಗೌಡರು, ಬ್ಯಾಲುಣಸಿ ಬಸನಗೌಡರು, ಜಿ ವಸಂತ್, ಗುರುವಿನ್ ರಾಜಣ್ಣ, ಸೊಂಡಿಕೆರೆ ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಕೂಡ ಉಪಸ್ಥಿತರಿದ್ದರು. ಬಹಳಷ್ಟು ಜನ ಕಾಂಗ್ರೆಸ್ನ ಯುವಕರು ಕೂಡ ಉಪಸ್ಥಿತರಿದ್ದರು. ಪುರಸಭೆ ಸದಸ್ಯರು ಎಲ್ಲರೂ ಕೂಡ ಇವತ್ತು ಉಪಸ್ಥಿತರಿದ್ದರು. ಏನೋ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಒರಿಜಿನಲ್ ಕಾಂಗ್ರೆಸ್ ಪಿ ಟಿ ಪರಮೇಶ್ವರ್ ನಾಯ್ಕರ ಅಭಿಮಾನಿಗಳಲ್ಲಿ, ನಾನು ಕಾಂಗ್ರೆಸ್ಸು ಅಂತ ಗುರುತಿಸಿಕೊಂಡವರಲ್ಲಿ ಒಂದು ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಡಬಲ್ ಗೇಮ್ ಮಾತ್ರ ಸೈಲೆಂಟ್ ಆಗಿತ್ತು. ಎಲ್ಲರಿಗೂ ಕೂಡ ನಮಸ್ಕಾರ.